ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇವತ್ತು ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಾಳ ಮೇಡಮ್ ಸಾಹಿತ್ಯಾಳ ಮನೆಗೆ ಬಂದು ಅವಳಿಗೆ ಹೇಳ್ತಾರೆ, ನೀನು ಈ ತರ ಬೇಜಾರು ಮಾಡ್ಕೊಂಡು ಮನೆಯಲ್ಲಿ ಇರೋ ಬದಲು ನೀನು ಅರ್ಧದಲ್ಲೇ ಬಿಟ್ಟಿರೋ ದಾರಿನ ಕಂಟಿನ್ಯೂ ಮಾಡು, ಅವಾಗ ನಿನ್ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಸಾಹಿತ್ಯ ಹೇಳ್ತಾಳೆ, ನಾನೇನ್ ಅರ್ಧ ದಾರಿಲೇ ಬಿಟ್ಟಿದ್ದೀನಿ ಅಂತ ಕೇಳ್ತಾಳೆ. ಆಗ ಸಾಹಿತ್ಯಾಳ ಮೇಡಮ್ ಹೇಳ್ತಾರೆ, ನಿನ್ ಓದನ್ನ ಅರ್ಧದಲ್ಲೇ ಬಿಟ್ಟಿದೀಯಾ, ಅದನ್ನ ಕಂಟಿನ್ಯೂ ಮಾಡು, ಅವಾಗ ನಿನ್ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ನಿನ್ ಹಳೆ ನೆನಪುಗಳಿಂದ ಹೊರಗೆ ಬರಬಹುದು, ಅದರಿಂದ ನಿನ್ ಓದ್ನ ನೀನ್ ಕಂಪ್ಲೀಟ್ ಮಾಡ್ದಂಗೂ ಆಗುತ್ತೆ, ಅದಕ್ಕೋಸ್ಕರ ನಿನ್ ಬುಕ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ನೋಡು, ನಿನ್ ಓದ್ನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾರೆ. ಆಗ ಸಾಹಿತ್ಯ ಹೇಳ್ತಾಳೆ, ಇಲ್ಲ ಮೇಡಮ್, ನನ್ನನ್ನ ಚಿಕ್ಕಂದಿಂದ ನೋಡ್ಕೊಂಡ್ ಬಂದಂತ ಅಕ್ಕಪಕ್ಕದ ಜನನೇ ಈ ತರ ಪರಿಸ್ಥಿತಿ ಬಂದವಾಗ ನನ್ನನ್ನ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವಾಗ ಮತ್ತೆ ನಾನು ಓದೋದಕ್ಕೆ ಅಂತ ಹೋದ್ರೆ ಅವ್ರು ಏನೆಲ್ಲ ಹೇಳ್ಬೋದು, ಅದರಿಂದ ಮತ್ತೆ ನನ್ನ ಮನೆಯವರು ಅವಮಾನ ಅನುಭವಿಸೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಾನು ಬೇಡ ಅಂತಾನೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾಹಿತ್ಯ ಚಿಕ್ಕಮ್ಮ ಬರ್ತಾರೆ. ಅವ್ರು ಹೇಳ್ತಾರೆ, ಇಷ್ಟರಲ್ಲಿ ನೀನ್ ಇವಾಗ ಕರೆಕ್ಟ್ ಆಗಿ ನಿರ್ಧಾರ ತಗೊಂಡಿದ್ಯಾ, ಕರೆಕ್ಟ್ ಆಗಿ ಮಾತಾಡಿದ್ಯಾ, ಮತ್ತೆ ನೀನು ಓದಕ್ ಹೋದ್ರೆ ಮತ್ತೆ ಆಡ್ಕೊಳ್ಳೋರೇ ಇರೋದು, ಅದೆಲ್ಲ ಏನೂ ಬೇಡ, ಬೇರೆಯವ್ರ ಮಾತಿಗೆ ಕಿವಿ ಕೊಡದೆ ನೀಟಾಗಿ ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗು, ಮತ್ತೆ ಓದು ಗೀದು ಅಂತ ಹೋಗೋದೇನು ಬೇಡ, ಮತ್ತೆ ಇರೋರ್ ಬಾಯಲ್ಲೆಲ್ಲ ಕೇಳೋದೇನು ಬೇಡ ಅಂತ ಸಾಹಿತ್ಯಳ ಚಿಕ್ಕಮ್ಮ ಹೇಳ್ತಾರೆ. ಆಗ ಮೇಡಮ್ ಹೇಳ್ತಾರೆ, ಹಾಗ್ಯಾಕೆ ಹೇಳ್ತೀರಾ ನಳಿನಿ ಅವರೇ, ಅವಳು ಓದೋದ್ರಿಂದ ಕೊನೆ ಪಕ್ಷ ಅವಳ ಹಳೆ ನೆನಪುಗಳನ್ನಾದ್ರೂ ಮರಿಬಹುದು, ಆಗಿರೋ ಘಟನೆಗಳನ್ನೆಲ್ಲ ಮರೆತು ಸ್ವಲ್ಪ ನೆಮ್ಮದಿಯಿಂದನಾದ್ರೂ ಇರಬಹುದು, ನೀವ್ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಹಿತ್ಯಳ ಚಿಕ್ಕಮ್ಮ, ಹೌದು, ಅವಳು ಎಲ್ಲದನ್ನೂ ಮರಿಬಹುದು, ಅವಳು ಹಳೆದನ್ನ ಮರೆಯೋದಕ್ಕೋಸ್ಕರ ಓದಕ್ ಹೋಗ್ಬೋದು, ನಾವೇನ್ ಮಾಡೋಣ, ನಮ್ಗಾಗಿರೋ ಅವಮಾನನ ನಾವು ಹೇಗ್ ಮರೆಯೋಣ, ನಾವೆಲ್ಲಿಗೂ ಹೋಗಿ ಸಾಯೋಣ, ನೋಡು ನೀನ್ ಓದೋದು ಗೀದೋದು ಏನು ಬೇಡ, ಸುಮ್ನೆ ಮನೇಲಿ ಎಷ್ಟಿದೆಯೋ ನಿನ್ ಕೆಲಸ ಅಷ್ಟು ಮಾಡ್ಕೊಂಡು ಸುಮ್ನೆ ಇರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾಹಿತ್ಯಳ ಚಿಕ್ಕಪ್ಪ ಮತ್ತೆ ಕುಡ್ಕೊಂಡ್ಬಂದು ಅಕ್ಕಪಕ್ಕದವ್ರ ಹತ್ರ ಜಗಳ ಮಾಡ್ಕೊಂಡು ಮನೆಗ್ ಬರ್ತಾರೆ. ಆಗ ಮನೆಯವರಿಗೆ ಮತ್ತೆ ವೆಂಕಟೇಶ್ ಅವ್ರು ಕುಡ್ಕೊಂಡ್ ಬಂದಿರೋದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಸಾಹಿತ್ಯ, ಚಿಕ್ಕಪ್ಪ ಯಾಕೆ ಹೀಗ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ ಹತ್ರ ಬರ್ತಾಳೆ. ಅಷ್ಟೊತ್ತಿಗೆ ವೆಂಕಟೇಶ್ ಅವರು ಕೆಳಗ್ ಬೀಳ್ತಾರೆ. ಅವರನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆಯಿಂದ ಸಾಹಿತ್ಯಳ ಚಿಕ್ಕಮ್ಮ ಸಾಹಿತ್ಯಳ ಮೇಡಮ್ಗೆ ಸರಿಯಾಗಿ ಬೈತಾರೆ. ನೋಡಿ ಇವಾಗ ಹೇಗೆಲ್ಲ ಆಗ್ತಿದೆ ನೋಡಿ, ಇದೆಲ್ಲ ಆಗ್ತಿರೋದು ಯಾರಿಂದ, ಸಾಹಿತ್ಯಳಿಂದ ತಾನೆ, ಅವಳ ಕಾರಣದಿಂದ ತಾನೆ ನನ್ ಗಂಡ ಕುಡ್ಕೊಂಡ್ ಬರ್ತಿರೋದು, ಮನೆ ಪರಿಸ್ಥಿತಿ ಹೇಗಾಗಿದೆ ಅಂತ ಗೊತ್ತಾ ನಿಮ್ಗೆ, ಅವಳನ್ನ ಮತ್ತೆ ಓದು ಅಂತ ಹೇಳ್ತಿರಲ್ಲ ಅಂತ ಹೇಳಿ ಸಾಹಿತ್ಯಳ ಮೇಡಮ್ಗೆ ಬೈತಾರೆ. ಆಗ ಸಾಹಿತ್ಯಳ ಮೇಡಮ್ ಹೇಳ್ತಾರೆ, ನೀವ್ ಯಾಕೆ ಎಲ್ಲದಕ್ಕೂ ಅವಳದೇ ತಪ್ಪು ಅಂತ ಹೇಳ್ತೀರಾ, ಅವಳೇನ್ ಕೇಳ್ಕೊಂಡ್ ಬಂದಿದ್ದಾಳ, ಇದನ್ನ ತಾನೇ ಬೇಕು ಅಂತ ಎಲ್ಲದನ್ನು ಮೈ ಮೇಲೆ ಎಳ್ಕೊಂಡಿದ್ದಾಳ, ಇಲ್ಲ ತಾನೆ, ಅವಳಿಗೂ ಗೊತ್ತಿಲ್ದೇನೆ ಎಲ್ಲದೂ ಆಗಿರೋದಲ್ವಾ, ಅವಳು ಯಾವ ತಪ್ಪನ್ನು ಅವಳಾಗ್ ಮಾಡಿಲ್ಲ ತಾನೆ, ಮತ್ತ್ಯಾಕೆ ಎಲ್ಲಾ ತಪ್ಪಿಗೂ ಅವಳೇ ಹೊಣೆ ಅನ್ನೋ ರೀತಿ ಮಾತಾಡ್ತೀರಾ ಅಂತ ಕೇಳ್ತಾರೆ. ಅವಳು ಎಷ್ಟು ನೋವು ಅನುಭವಿಸ್ತಿದ್ದಾಳೆ ಅನ್ನೋದನ್ನ ನೀವು ನೋಡ್ತಿಲ್ವಾ, ಅವಳ ಮನೆಯವರಿಗೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಿದ್ದಾಳೆ, ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ಅವಳು ಎಷ್ಟೆಲ್ಲಾ ಬಯಸ್ತಿದ್ದಾಳೆ, ಆದ್ರೆ ನೀವು ಮಾತ್ರ ಅವಳಿಗೆ ಕೆಟ್ಟದನ್ನೇ ಬಯಸ್ತೀರಾ ಅಲ್ವಾ, ಯಾಕೆ ನಿಮ್ಗೆ ಈ ತರ ಮನಸ್ಸು ಅಂತ ಸಾಹಿತ್ಯಳ ಮೇಡಮ್ ಕೇಳ್ತಾರೆ. ಈ ಕಡೆಯಿಂದ ಕರ್ಣ ತುಂಬಾನೇ ನೊಂದ್ಕೋತಿರ್ತಾನೆ. ಸಾಹಿತ್ಯಳ ಬದುಕನ್ನ ನನ್ಗೆ ಸರಿ ಮಾಡಕ್ ಆಗ್ತಿಲ್ಲ, ಅವಳ ಬದುಕನ್ನ ಹೇಗ್ ಸರಿ ಮಾಡ್ಲಿ, ಅವ್ರ ಮದುವೆ ಬೇಡವೇ ಬೇಡ ಅಂತ ಹೇಳಿ ಹೋಗಿದ್ದಾರೆ, ಅವ್ರನ್ನ ಹೇಗ್ ಮದುವೆಗೆ ಒಪ್ಪಿಸ್ಲಿ ಅಂತ ಹೇಳಿ ಯೋಚಿಸ್ತಾ ಕೂತಿರ್ತಾನೆ. ಆಗ ಭರತ್ ಮತ್ತೆ ಸಿಂಚನ ಕೆಲವೊಂದು ಧೈರ್ಯದ ಮಾತುಗಳನ್ನ ಹೇಳಿ, ನೀನ್ ಹೀಗ್ ಮಾಡ್ಬೋದು, ಈ ತಪ್ಪನ್ನ ಹೇಗ್ ಸರಿ ಮಾಡ್ಬೋದು ಅನ್ನೋ ಯೋಚನೆಗಳಾದ್ರೂ ಬರ್ಬೋದು, ತಪ್ಪು ಎಲ್ಲಿಂದ ಆಗಿದೆ, ಅದ್ ಹೇಗ್ ತಪ್ಪಾಗಿದೆ ಅದನ್ನ ಸರಿಯಾಗಿ ಯೋಚನೆ ಮಾಡು, ಅವಾಗ ನಿನ್ಗೆ ಆ ತಪ್ಪನ್ನ ಹೇಗ್ ಸರಿ ಮಾಡಬಹುದು ಅಂತ ಗೊತ್ತಾಗತ್ತೆ ಅಂತ ಭರತ್ ಮತ್ತೆ ಸಿಂಚನ ಹೇಳ್ತಾರೆ. ಆಗ ಕರ್ಣ ಹೇಳ್ತಾನೆ, ಇಲ್ಲ ಇದನ್ನ ಸರಿ ಮಾಡೋದು ತುಂಬಾನೇ ಕಷ್ಟ ಇದೆ, ಯಾಕೆಂದ್ರೆ ಸಾಹಿತ್ಯ ಅವ್ರದೆಂತ ಮನಸ್ಸು, ಅವ್ರು ಎಷ್ಟು ಗಟ್ಟಿ ನಿರ್ಧಾರನ ತಗೋತಾರೆ ಅನ್ನೋದನ್ನ ನಾನು ನೋಡಿದೀನಿ, ಅವ್ರ ನಿರ್ಧಾರನ ಬ್ರೇಕ್ ಮಾಡೋದು ತುಂಬಾನೇ ಕಷ್ಟ ಇದೆ ಅಂತ ಹೇಳ್ತಾನೆ. ಆಗ ಸಿಂಚನ ಹೇಳ್ತಾಳೆ, ನೀನ್ ಯಾಕೆ ಹಾಗಂದ್ಕೋತೀಯ, ಒಂದೆರಡು ದಿನ ಸಿಟ್ ಮಾಡ್ಕೋಬಹುದು, ಹಾಗಂತ ಜೀವನ ಪೂರ್ತಿ ಮದ್ವೆ ಆಗದೆ ಇರೋದಕ್ಕಾಗತ್ತಾ, ಯಾವತ್ತಾದ್ರೂ ಒಂದಿನ ಮದ್ವೆ ಆಗ್ಲೇಬೇಕಲ್ವಾ, ಆಮೇಲೆ ಅವಳು ಸರಿ ಹೋಗ್ತಾಳೆ, ನೀನ್ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡ, ತಪ್ಪು ಎಲ್ಲಾಗಿದೆ ಹೇಗಾಗಿದೆ ಅಂತ ನೋಡು, ಸರಿಯಾಗಿ ಯೋಚನೆ ಮಾಡು, ಅದಕ್ಕೊಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ. ಆಗ ಕರ್ಣ ತನ್ಗೇನೋ ಒಂದು ಪ್ಲಾನ್ ಹೊಳ್ದ ರೀತಿ, ಹೌದು ನನ್ಗೊಂದು ಪ್ಲಾನ್ ಹೊಳಿತ್ತು, ನಾನು ಹಾಗೆ ಮಾಡ್ತೀನಿ, ಇದನ್ನ ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ತುಂಬಾನೇ ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ. ಹಾಗಿದ್ರೆ ಕರ್ಣನ್ಗೆ ಏನ್ ಪ್ಲಾನ್ ಹೊಳಿತ್ತು, ಏನ್ ಯೋಚನೆ ಮಾಡಿರ್ಬೋದು, ಅವನಷ್ಟು ಖುಷಿಯಿಂದ ಎಲ್ಲಿಗೆ ಹೊರಟ, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.